ಎಚ್.ಡಿ. ರೇವಣ್ಣ ಕುಟುಂಬಕ್ಕೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. 3 ಎಫ್ಐಆರ್ ದಾಖಲಾಗಿರುವಂತಹದ್ದು ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪದ ವಿಚಾರಕ್ಕೆ. ರೇವಣ್ಣ ಅವರಿಗೆ ಈಗ ಬಂಧನದ ಭೀತಿ ಕಾಡ್ತಾ ಇದೆ. ಬಂಧನದ ರಕ್ಷಣೆಯನ್ನ ಕೋರಿ ರೇವಣ್ಣ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿರುವಂತಹದ್ದು. ಅರೆಸ್ಟ್ ಮಾಡಲ್ಲ ಅಂದ್ರೆ ಸಂಜೆ 5:30ಕ್ಕೆ ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರೆ. ರೇವಣ್ಣ ಅವರಿಗೆ ಜಾಮೀನನ್ನ ನೀಡಿ ಅಂತೇಳಿ ಮನವಿ ಮಾಡಿ ಮುಗಿಸಿದ್ದಾರೆ ವಕೀಲರು. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಬಂಧನದ ಭೀತಿ ಕಾಡ್ತಾ ಇದೆ. ಬಂಧನದಿಂದ ರಕ್ಷಣೆಯನ್ನ ಕೋರಿ ರೇವಣ್ಣ ಪರ ವಕೀಲರು ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಅರೆಸ್ಟ್ ಮಾಡಲ್ಲ ಅಂದ್ರೆ ಸಂಜೆ 5:30ಕ್ಕೆ ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರೆ. ಜಾಮೀನನ್ನ ನೀಡಿದ್ರೆ ಒಂದು ಕ್ಷಣ ಹೆಚ್ಚು ಕಡಿಮೆಯಾಗದಂತೆ 5:30ಕ್ಕೆ ರೇವಣ್ಣ ಎಸ್ಐಟಿ ಮುಂದೆ ಇರ್ತಾರೆ, ವಿಚಾರಣೆಯನ್ನ ಎದುರಿಸ್ತಾರೆ. ವಿಶೇಷ ಕೋರ್ಟ್ಗೆ ರೇವಣ್ಣ ವಕೀಲ ಮೂರ್ತಿ ನಾಯಕ್ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಪ್ರಜ್ವಲ್ ರೇವಣ್ಣ ವಿರುದ್ಧ ಕಿಡ್ನಾಪ್ ಆರೋಪ ಇಲ್ಲ, ಎಲ್ಲರ ಗಮನ ಪ್ರಜ್ವಲ್ ರೇವಣ್ಣ ಮೇಲಿದೆ, ದಯಮಾಡಿ ಜಾಮೀನನ್ನು ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ರೇವಣ್ಣ ಅವರಿಗೆ ಜಾಮೀನನ್ನು ಕೊಡಿ ಅಂತೇಳಿ ಮನವಿಯನ್ನು ಮಾಡಿ ಮುಗಿಸಿದ್ದಾರೆ ರೇವಣ್ಣ ಪರ ವಕೀಲರು. ಈಗ ನ್ಯಾಯಾಧೀಶರ ತೀರ್ಮಾನ ಏನಾಗಿರುತ್ತೆ ಅನ್ನೋದು ಕುತೂಹಲ. ರೇವಣ್ಣ ಪರ ಜಾಮೀನಿಗೆ ವಕೀಲರ ಪ್ರಬಲ ವಾದ ಆಗ್ತಾ ಇದೆ. ರೇವಣ್ಣ ವಿರುದ್ಧ ಕಿಡ್ನಾಪ್ ಕೇಸ್ಗೆ ಯಾವುದೇ ಸಾಕ್ಷ್ಯಗಳಿಲ್ಲ ಅಂತೇಳಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ರೇವಣ್ಣ ಅವರಿಗೆ ಆಂಟಿಸಿಪೇಟರಿ ಬೇಲ್ ನೀಡುವಂತೆ ವಕೀಲರು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಕಿಡ್ನಾಪ್ ಪ್ರಕರಣ ಆಗಬೇಕಾದ್ರೆ ಹಲ್ಲೆ ಆಗಿರಬೇಕು, ಹಣಕ್ಕೆ ಬೇಡಿಕೆಯನ್ನ ಇಟ್ಟಿರಬೇಕು. ಈ ಪ್ರಕರಣದಲ್ಲಿ ಎಲ್ಲೂ ಕೂಡ ಆ ರೀತಿಯ ಘಟನೆ ನಡೆದಿಲ್ಲ. ಕಿಡ್ನಾಪ್ ಸೆಕ್ಷನ್ ಅನ್ವಯ ಆಗೋದೇ ಇಲ್ಲ ಅಂತ ಹೇಳಿದ್ದಾರೆ. ಈಗಾಗಲೇ ಇದೇ ಕಿಡ್ನಾಪ್ ಕೇಸ್ಗೆ A2 ಆರೋಪಿಯ ಬಂಧನ ಆಗಿದೆ. ರೇವಣ್ಣ ವಿರುದ್ಧ ಸೆಕ್ಷನ್ 364A ಅನ್ನ ಹಾಕಲಾಗಿದೆ. ಸೆಕ್ಷನ್ 364A ನಲ್ಲಿ ಮರಣದಂಡನೆಯವರೆಗೂ ಕೂಡ ಶಿಕ್ಷೆ ಇದೆ. ಆದರೆ ರೇವಣ್ಣ ವಿರುದ್ಧ ಅಂತಹ ಗಂಭೀರ ಆರೋಪಗಳಿಲ್ಲ ಅಂತೇಳಿ ರೇವಣ್ಣ ಪರ ವಕೀಲರು ವಾದವನ್ನ ಮಂಡಿಸ್ತಾ ಇರುವಂತಹದ್ದು. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಬಂಧನದ ತೂಗುಗತ್ತಿ ನೇತಾಡ್ತಾ ಇದೆ. ಅದರಿಂದ ಅವರು ರಕ್ಷಣೆಯನ್ನು ಪಡೆಯೋದಕ್ಕೆ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈಯನ್ನ ಮಾಡಿದ್ದಾರೆ. ಅವರ ಪರವಾಗಿ ಅವರ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ ನ್ಯಾಯಾಧೀಶರ ಮುಂದೆ. ಬಟ್ ಎಸ್ಐಟಿ ಪರ ಇರುವಂತಹ ಲಾಯರ್ಸ್ ವಕೀಲರು ಯಾವುದೇ ಕಾರಣಕ್ಕೂ ನಿರೀಕ್ಷಣಾ ಜಾಮೀನನ್ನ ಕೊಡಬೇಡಿ ಅನ್ನುವಂತಹ ಪ್ರಬಲ ವಾದವನ್ನ ಮಂಡಿಸ್ತಾ ಇದ್ದಾರೆ. ವಾದ ಪ್ರತಿವಾದವನ್ನ ಆಲಿಸಿ ನ್ಯಾಯಾಧೀಶರು ಯಾವ ಆದೇಶವನ್ನ ಕೊಡ್ತಾರೆ, ಯಾವ ಸೂಚನೆಯನ್ನ ಕೊಡ್ತಾರೆ ಅನ್ನೋದು ಈಗಿರುವಂತಹ ಕುತೂಹಲ. ಒಂದು ವೇಳೆ ಆಂಟಿಸಿಪೇಟರಿ ಬೇಲ್ ಮಂಜೂರಾಗಿದ್ದೇ ಆದ್ರೆ ಇವತ್ತೇನೆ ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂತಹ ವಾದವನ್ನು ಕೂಡ ಅವರ ಪರ ವಕೀಲರು ಮಂಡಿಸ್ತಾ ಇದ್ದಾರೆ. ಬಟ್ ಒಂದು ವೇಳೆ ಆಂಟಿಸಿಪೇಟರಿ ಬೇಲ್ ಸಿಗ್ಲಿಲ್ಲ ಅಂದ್ರೆ ರೇವಣ್ಣ ನಡೆ ಮುಂದಿನದ್ದು ಏನು ಅನ್ನೋದು ಕುತೂಹಲ ಕಾರಣವಾಗ್ತಾ ಇದೆ. ಈಗಾಗಲೇ ಅವರ ಮಗ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ. ಲುಕೌಟ್ ನೋಟಿಸ್ ಕೊಟ್ಟರೂ ಕೂಡ ಅವರು ವಿಚಾರಣೆಗೆ ಬಂದಿಲ್ಲ. ವಿಶೇಷ ಕೋರ್ಟ್ನಲ್ಲಿ ಎಸ್ಐಟಿಯ ಮೊದಲ ಆದ್ಯತೆ ಸಂತ್ರಸ್ತಿಯನ್ನು ಹುಡುಕೋದು. ಎಸ್ಐಟಿಯ ಮೊದಲ ಆದ್ಯತೆ ಸಂತ್ರಸ್ತಿ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ವಿಶೇಷ ಕೋರ್ಟ್ನಲ್ಲಿ ಎಸ್ಐಟಿ ಪರ SP ಜಗದೀಶ್ ಅವರು ವಾದವನ್ನ ಮಂಡಿಸ್ತಾ ಇರುವಂತಹದ್ದು. ಸಂತ್ರಸ್ತಿಯನ್ನ ಹುಡುಕೋದು ಎಸ್ಐಟಿಯ ಮೊದಲ ಆದ್ಯತೆ, ಸಂತ್ರಸ್ತಿ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತೇಳಿ ನ್ಯಾಯಾಧೀಶರ ಮುಂದೆ ಎಸ್ಐಟಿ ಪರ ವಾದವನ್ನ ಮಂಡಿಸ್ತಾ ಇರುವಂತಹ ವಕೀಲರು ಹೇಳ್ತಾ ಇರುವಂತಹದ್ದು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಯಾವುದೇ ಕಾರಣಕ್ಕೂ ಎಚ್.ಡಿ. ರೇವಣ್ಣ ಅವರಿಗೆ ಬೇಲನ್ನು ಕೊಡಬಾರ್ದು ಅಂತೇಳಿ ಪಟ್ಟನ ಹಿಡಿದಿದ್ದಾರೆ. ಏನಾಗುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ. ಈಗಾಗಲೇ ನಮ್ಮ ತಾಯಿ ಕಾಣಿಸ್ತಾ ಇಲ್ಲ ಅಂಥೇಳಿ ಒಂದು ಪ್ರಕರಣ ದಾಖಲಾಗಿದೆ. ಅವರು ಎಚ್.ಡಿ. ರೇವಣ್ಣ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅದೇ ಪ್ರಕರಣದಲ್ಲಿ A2 ಆರೋಪಿಯ ಬಂಧನ ಆಗಿರುವಂತಹದ್ದು. ಆ ಪ್ರಕರಣದಲ್ಲಿ A1 ಆರೋಪಿ ಎಚ್.ಡಿ. ರೇವಣ್ಣ ಅವರು ಈಗ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈಯನ್ನ ಮಾಡದಿರುವಂತಹದ್ದು. ವಿವಿಧ ಆಯಾಮದಲ್ಲಿ ತನಿಖೆ ಆಗ್ತಾ ಇದೆ. ಆ ಬಡ ಮಹಿಳೆ ಎಲ್ಲಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಬೇಕಿದೆ. ವಿಶೇಷ ಕೋರ್ಟ್ನಲ್ಲಿ ಎಸ್ಐಟಿ ಪರ ಜಗದೀಶ್ ಅವರು ವಾದವನ್ನು ನಡೆಸ್ತಾ ಇರುವಂತಹದ್ದು. ಸಂತ್ರಸ್ತಿಯನ್ನ ಹುಡುಕೋದೆ ಎಸ್ಐಟಿಯ ಮೊದಲ ಆದ್ಯತೆ. ಸಂತ್ರಸ್ತೆ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವರನ್ನು ಹುಡುಕುವಂತಹ ನಿಟ್ಟಿನಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂದ್ರೆ ಎಸ್ಐಟಿಯ ಅಧಿಕಾರಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ.
ಆ ಸಂತ್ರಸ್ತ ಮಹಿಳೆ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಬಡ ಮಹಿಳೆ ಸಿಕ್ಕಿದ್ದೇ ಆದ್ರೆ ಈ ಪ್ರಕರಣಕ್ಕೊಂದು ಮೇಜರ್ ಟ್ವಿಸ್ಟ್ ಸಿಗುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ. ಈಗಾಗಲೇ ಆ ಸಂತ್ರಸ್ತೆಯ ವಿಡಿಯೋ ಫೋಟೋಗಳು ಕೂಡ ಬಹಿರಂಗವಾಗಿದೆ. ಸಂತ್ರಸ್ತೆಗೆ ಏನಾಗಿದೆ ಎಂಬುದೇ ನಮಗೆ ಆತಂಕ. ಈಗಾಗಲೇ ಆ ಸಂತ್ರಸ್ತೆಯ ವಿಡಿಯೋ ಫೋಟೋಗಳು ಬಹಿರಂಗವಾಗಿದೆ. 2000ಕ್ಕೂ ಹೆಚ್ಚು ವಿಡಿಯೋಗಳು ಇದೆ ಅಂತ ಹೇಳಲಾಗ್ತಾ ಇದೆ. ನ್ಯಾಯಾಧೀಶರ ಮುಂದೂ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪಿಸಲಾಗಿದೆ. ಸಂತ್ರಸ್ತೆಗೆ ಏನಾಗಿದೆ ಎಂಬುದೇ ನಮ್ಮ ಆತಂಕ. ಈ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ ವಕೀಲರು. 2000ಕ್ಕೂ ಹೆಚ್ಚು ವಿಡಿಯೋಗಳಿದೆ ಅಂತ ಹೇಳಲಾಗ್ತಾ ಇದೆ. ಸಂತ್ರಸ್ತೆಗೆ ಏನಾಗಿದೆ ಎಂಬುದೇ ನಮಗೆ ಆತಂಕ. ನ್ಯಾಯಾಧೀಶರು ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ಆಲಿಸ್ತಾ ಇರುವಂತಹದ್ದು. ಒಂದು ಕಡೆ ಆಂಟಿಸಿಪೇಟರಿ ಬೇಲ್ಗೆ ರೇವಣ್ಣ ಪರ ವಕೀಲರು ವಾದವನ್ನು ಮಂಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಆಂಟಿಸಿಪೇಟರಿ ಬೇಲ್ ಮಂಜೂರಾಗಬಾರದು ಅಂತೇಳಿ SIT ಪರ ಜಗದೀಶ್ ಅವರು ವಾದವನ್ನು ಮಂಡಿಸ್ತಾ ಇರುವಂಥದ್ದು. ವಾದ ಪ್ರತಿವಾದವನ್ನ ಆಲಿಸಿ ನ್ಯಾಯಾಧೀಶರು ಒಂದು ಸೂಚನೆಯನ್ನ ಕೆಲವೇ ಕ್ಷಣಗಳಲ್ಲಿ ಕೊಡುವಂತಹ ಸಾಧ್ಯತೆ ಇದೆ. ಆ ಸೂಚನೆಯ ಮೇರೆಗೆ SITಯ ವಿಚಾರಣೆಗೆ ಇವತ್ತು ರೇವಣ್ಣ ಹಾಜರಾಗ್ತಾರಾ ಇಲ್ವಾ ಅನ್ನೋದು ಗೊತ್ತಾಗ್ಲಿಕ್ಕಿದೆ. ರೇವಣ್ಣ ಪರ ವಕೀಲರು ಹೇಳ್ತಾ ಇರುವಂತಹದ್ದು ಆಂಟಿಸಿಪೇಟರಿ ಬೇಲ್ ಅನ್ನು ಮಂಜೂರು ಮಾಡಿ 5:15 ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಹೇಳ್ತಿದ್ದಾರೆ. ಇದೊಂದು ಗಂಭೀರ ಪ್ರಕರಣ. ಈಗಾಗಲೇ ಸಂತ್ರಸ್ತ ಯುವತಿಯ ಅಪಹರಣ ಆಗಿದೆ. ಯಾವುದೇ ಕಾರಣಕ್ಕೂ ಇದರಲ್ಲಿ ಬೇಲನ್ನು ಕೊಡಬಾರ್ದು. 2000ಕ್ಕೂ ಹೆಚ್ಚು ವಿಡಿಯೋಗಳಿದೆ. ಅವುಗಳಲ್ಲಿ ಈಗ ಕಿಡ್ನಾಪ್ಗೆ ಒಳಗಾಗಿರುವಂತಹ ಮಹಿಳೆಯೂ ಕೂಡ ಒಬ್ಬರು ಅಂತೇಳಿ SIT ಪರ ಜಗದೀಶ್ ಅವರು ವಾದವನ್ನು ಮಂಡಿಸ್ತಾ ಇರುವಂಥದ್ದು. ವಾದ ಪ್ರತಿವಾದ ಆಗ್ತಾ ಇದೆ. ಎರಡನ್ನೂ ಕೂಡ ನ್ಯಾಯಾಧೀಶರು ಆಲಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಒಂದು ಮಹತ್ವದ ಸೂಚನೆಯನ್ನ ಕೊಡ್ಲಿಕ್ಕಿದ್ದಾರೆ. ಈ ಮಹತ್ವದ ಸೂಚನೆ ಈ ಪ್ರಕರಣಕ್ಕೆ ಒಂದು ಮೇಜರ್ ಟ್ವಿಸ್ಟ್ ಕೊಡುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. HD ರೇವಣ್ಣ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಅವರ ಕುಟುಂಬದ ಸದಸ್ಯರ ಮೇಲೆ 3 FIRಗಳು ದಾಖಲಾಗಿದೆ. ಈಗಾಗಲೇ SIT ಕೂಡ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಒಂದು ಕಡೆ ವಿದೇಶದಲ್ಲಿ ಪ್ರಜ್ವಲ್ ರೇವಣ್ಣ, ರಾಜ್ಯದಲ್ಲಿದ್ರೂ ಕೂಡ ತನಿಖೆಗೆ ಹಾಜರಾಗದ ರೇವಣ್ಣ. ಈ ನಡುವೆ ನ್ಯಾಯಾಲಯದಲ್ಲಿ ಆಂಟಿಸಿಪೇಟರಿ ಬೇಲ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ರೇವಣ್ಣ ಪರ ವಕೀಲರು. ನನ್ನ ತಾಯಿಯನ್ನ ರೇವಣ್ಣ ಕಿಡ್ನಾಪ್ ಮಾಡಿದ್ದಾರೆ ಅಂತೇಳಿ ಸಂತ್ರಸ್ತೆಯ ಮಗ ಹೇಳಿದ್ದಾರೆ. ಸಂತ್ರಸ್ತೆಗೆ ಏನಾಗಿದೆ ಎಂಬುದೇ ನಮಗೆ ಆತಂಕ ಅಂತೇಳಿ ಜಗದೀಶ್ ವಾದವನ್ನು ಮಂಡಿಸ್ತಾ ಇದ್ದಾರೆ. ಈಗಾಗಲೇ ಆ ಸಂತ್ರಸ್ತೆಯ ವಿಡಿಯೋ ಫೋಟೋಗಳು ಸಿಕ್ಕಿವೆ, ವೈರಲ್ ಆಗಿವೆ. 2000ಕ್ಕೂ ಹೆಚ್ಚು ವಿಡಿಯೋಗಳು ಇದೆ ಅನ್ನುವಂತಹ ವಿಚಾರವನ್ನು ಕೂಡ ಜಗದೀಶ್ ನ್ಯಾಯಾಧೀಶರ ಎದುರು ವಾದದ ರೂಪದಲ್ಲಿ ಮಂಡಿಸಿರುವಂಥದ್ದು. ಈಗ ನ್ಯಾಯಾಧೀಶರ ತೀರ್ಪು ಅಥವಾ ಆದೇಶ ಏನಾಗಿರುತ್ತೆ? ಒಂದು ಕಡೆ ಮೈಸೂರಿನಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು ನನ್ನ ತಾಯಿ ಕಾಣಿಸ್ತಾ ಇಲ್ಲ. ಭವಾನಿ ರೇವಣ್ಣ ಸಂಬಂಧಿಕರೊಬ್ಬರು ನಿಮ್ಮನ್ನ ಭವಾನಿಯವರು ಮಾತನಾಡಬೇಕು ಅಂತ ಕರೀತಿದ್ದಾರೆ ಅಂತ ಕರ್ಕೊಂಡೋದವರು ತಾಯಿ ಮನೆಗೆ ಬಂದಿಲ್ಲ ಅಂತೇಳಿ ಕಂಪ್ಲೇಂಟ್ ಅನ್ನ ಲಾರ್ಜ್ ಮಾಡಿ, ಈ ಬೆನ್ನಲ್ಲೇ ತಾಯಿ ಕಾಣಿಸ್ತಾ ಇಲ್ಲ ಅನ್ನುವಂತಹ ದೂರು ಕೂಡ ದಾಖಲಾಗಿದೆ. ಈ ಬೆನ್ನಲ್ಲೇ ಆ ಪ್ರಕರಣದಲ್ಲಿ ಕಿಡ್ನಾಪ್ ಪ್ರಕರಣದಲ್ಲಿ A2 ಆರೋಪಿ ಬಾಬಣ್ಣ ಬಂಧನ ಆಗಿರುವಂತಹದ್ದು ನ್ಯಾಯಾಂಗ ಬಂಧನದಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಈ ಬೆನ್ನಲ್ಲೇ ಆ ಪ್ರಕರಣದ A1 ಆರೋಪಿ HD ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗಿಲ್ಲ. ನನ್ನ ತಾಯಿಯನ್ನ ಕಿಡ್ನಾಪ್ ಮಾಡಲಾಗಿದೆ ಅನ್ನುವಂತಹ ಪ್ರಕರಣ ದಾಖಲಾಗಿರುವಂತಹದ್ದು. ಮಗನೇ ದೂರನ್ನ ಕೊಟ್ಟಿದ್ದಾನೆ ಅಂತೇಳಿ SIT ಪರ ವಕೀಲ ಜಗದೀಶ್ ವಾದವನ್ನು ಮಂಡಿಸ್ತಾ ಇದ್ದಾರೆ. ಪೊಲೀಸರ ಮುಂದೆ ಹೇಳಿಕೆ ನೀಡಬಾರದು ಅನ್ನುವ ಕಾರಣಕ್ಕೆ ಹೀಗೆಲ್ಲ ಮಾಡ್ತಿದ್ದಾರೆ. ಪ್ರಕರಣ ದಾಖಲಾಗುವ ಮುನ್ನವೇ ಬೆದರಿಕೆಯನ್ನು ಹಾಕಲಾಗ್ತಾ ಇದೆ. ಆ ಮಹಿಳೆ ಜೀವಂತವಾಗಿದ್ದಾಳೆ ಅಂತ ನಾವು ನಂಬಿದ್ದೇವೆ. ನನ್ನ ತಾಯಿಯನ್ನ ರೇವಣ್ಣ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂತಹ ದೂರು ಮೈಸೂರಿನಲ್ಲಿ ದಾಖಲಾಗಿರುವಂಥದ್ದು. ಈ ಮೊದಲೇ ಈ ಪ್ರಕರಣದಲ್ಲಿ ಬೆದರಿಸುವಂತಹ ಕೆಲಸ ಆಗಿದೆ. ಪ್ರಕರಣ ದಾಖಲಾಗುವ ಮುನ್ನವೇ ಬೆದರಿಕೆಯನ್ನು ಹಾಕಲಾಗಿದೆ. ಆ ಮಹಿಳೆ ಜೀವಂತವಾಗಿದ್ದಾಳೆ ಅಂತ ನಾವು ನಂಬಿದ್ದೇವೆ. ನನ್ನ ತಾಯಿಯನ್ನ ರೇವಣ್ಣ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತೇಳಿ ಸಂತ್ರಸ್ತೆಯ ಮಗ ದೂರನ್ನ ಮೈಸೂರಿನಲ್ಲಿ ಕೊಟ್ಟಿರುವಂತಹದ್ದು. ಈ ಕುರಿತಂತೆ FIR ದಾಖಲಾಗಿದೆ. A2 ಆರೋಪಿಯ ಬಂಧನ ಆಗಿದೆ.
ಆ ಪ್ರಕರಣದಲ್ಲಿ A1 ಆರೋಪಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಎಚ್.ಡಿ. ರೇವಣ್ಣ ಅವರು ಈಗ ಬಂಧನದಿಂದ ಮುಕ್ತಿಯನ್ನು ಪಡೆಯೋದಕ್ಕೆ, ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆಂಟಿಸಿಪೇಟರಿ ಬೇಲ್ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ನಿರೀಕ್ಷಣಾ ಜಾಮೀನನ್ನು ಕೊಡಬೇಕೋ ಬೇಡವೋ ಅನ್ನುವಂತಹ ವಿಚಾರದಲ್ಲಿ ವಾದ ಪ್ರತಿವಾದ ಕೋರ್ಟ್ನ ಕಟಕಟೆಯಲ್ಲಾಗ್ತಾ ಇದೆ. ಎರಡೂ ಕಡೆಯ ವಕೀಲರಿಂದ ವಾದ ಪ್ರತಿವಾದವನ್ನ ನ್ಯಾಯಾಧೀಶರು ಆಲಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ನ್ಯಾಯಾಧೀಶರು ಒಂದು ಮಹತ್ವದ ಆದೇಶ ಸೂಚನೆಯನ್ನ ಕೊಡ್ಲಿಕ್ಕಿದ್ದಾರೆ. ಆ ಸೂಚನೆ, ಆ ಆದೇಶ ಈ ಪ್ರಕರಣದಲ್ಲಿ ಒಂದು ಮೇಜರ್ ಟ್ವಿಸ್ಟ್ ಅನ್ನು ಕೊಡಬಹುದು ಅಂತೇಳಿ ಅಂದಾಜಿಸಲಾಗ್ತಾ ಇದೆ. ಒಂದು ವೇಳೆ ಆಂಟಿಸಿಪೇಟರಿ ಬೇಲ್ ಸಿಕ್ಕಿದ್ದೇ ಆದ್ರೆ ರಾಜ್ಯದಲ್ಲಿದ್ದೂ ಕೂಡ ಕಾಣಿಸಿಕೊಳ್ಳದೆ ಇರುವಂತಹ ಎಚ್.ಡಿ. ರೇವಣ್ಣ ಹೊರಗೆ ಬರ್ತಾರೆ, SIT ತನಿಖೆಯನ್ನ ಎದುರಿಸ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನ, ತಮ್ಮ ಹೇಳಿಕೆಯನ್ನ ದಾಖಲು ಮಾಡಲಿಕ್ಕಿದ್ದಾರೆ. ಆದರೆ ಆಂಟಿಸಿಪೇಟರಿ ಬೇಲ್ ಸಿಗಲಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್? ಅದೀಗಿರುವಂತಹ ಪ್ರಶ್ನೆ. SIT ಅಧಿಕಾರಿಗಳ ಮುಂದಿನ ನಡೆ ಏನು? ಈಗಾಗಲೇ 3 ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಎಚ್.ಡಿ. ರೇವಣ್ಣ ಫ್ಯಾಮಿಲಿಗೆ. 3 ನೋಟಿಸ್ ಕೊಟ್ಟರೂ ಕೂಡ ಎಚ್.ಡಿ. ರೇವಣ್ಣ ಆಗಲಿ, ಪ್ರಜ್ವಲ್ ರೇವಣ್ಣ ಆಗಲಿ ವಿಚಾರಣೆಯನ್ನ ಎದುರಿಸಿಲ್ಲ. ಈಗ ಕೋರ್ಟ್ನ ಕಟಕಟೆಯಲ್ಲಿ ಭವಿಷ್ಯ ನಿರ್ಧಾರ ಆಗುತ್ತೆ. ರೇವಣ್ಣ, ಪ್ರಜ್ವಲ್ ವಿರುದ್ಧ ಯಾವುದೇ ಮಹಿಳೆ ಹೋದ್ರೆ ಈ ರೀತಿ ಆಗುತ್ತೆ ಅಂತೇಳಿ ಸಂದೇಶವನ್ನು ರವಾನಿಸಲಿಕ್ಕೆ ಕಿಡ್ನಾಪ್ ಮಾಡಿಸಲಾಗಿದೆ. ರೇವಣ್ಣ ಮತ್ತು ಪ್ರಜ್ವಲ್ ವಿರುದ್ಧ ಯಾವುದೇ ಮಹಿಳೆ ಹೋದರೆ ಅಥವಾ ದೂರನ್ನ ಕೊಟ್ರೆ ಈ ರೀತಿ ಆಗುತ್ತೆ, ಕಿಡ್ನಾಪ್ ಮಾಡಿಸಲಾಗುತ್ತೆ ಅನ್ನುವಂತಹ ಸಂದೇಶವನ್ನ ಆರೋಪಿಗಳು ಮಾಡ್ತಾ ಇದ್ದಾರೆ ಅಂತೇಳಿ SIT ಪರ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ. ನ್ಯಾಯಾಧೀಶರಿಗೆ ಮನವರಿಕೆಯನ್ನ ಮಾಡಿಕೊಡ್ತಾ ಇದ್ದಾರೆ. ಇನ್ನೂ ಒಂದಿಷ್ಟು ವಾದ ಪ್ರತಿವಾದಗಳಾಗುವಂತಹ ಸಾಧ್ಯತೆ ಇದೆ. ಈ ರೀತಿ ಆಗುತ್ತೆ ಎಂಬ ಸಂದೇಶವನ್ನ ರವಾನಿಸಲಿಕ್ಕೋಸ್ಕರನೇ ಕಿಡ್ನಾಪ್ ಮಾಡಿದ್ದಾರೆ. ಪ್ರಬಲವಾದಂತಹ ವಾದವನ್ನ ಮಂಡಿಸ್ತಾ ಇದ್ದಾರೆ ಜಗದೀಶ್ ಅವರು, SIT ಪರ ವಕೀಲರು. ಯಾವುದೇ ಕಾರಣಕ್ಕೂ ಆಂಟಿಸಿಪೇಟರಿ ಬೇಲ್ ಅನ್ನು ಕೊಡಬಾರ್ದು, ಮಂಜೂರು ಮಾಡಬಾರ್ದು ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ. ಮತ್ತೊಂದು ಕಡೆ ಎಚ್.ಡಿ. ರೇವಣ್ಣ ಪರ ವಕೀಲರು ಆಂಟಿಸಿಪೇಟರಿ ಬೇಲ್ ಬೇಕೇ ಬೇಕು ಅಂತ ಹೇಳಿ ಕುಳಿತಿದ್ದಾರೆ. ಈಗ ನ್ಯಾಯಾಧೀಶರು ಒಂದು ಮಹತ್ವದ ಸೂಚನೆಯನ್ನ ಈ ಪ್ರಕರಣಕ್ಕೆ ಕೊಡುವಂತಹ ಸಾಧ್ಯತೆ ಇದೆ. ನಿರೀಕ್ಷಣಾ ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸೂಚನೆಯನ್ನ ಕೊಡ್ಲಿಕ್ಕೆ ಬಾಕಿ ಇದೆ. ಆ ಸೂಚನೆ ಏನು ಅನ್ನೋದು ಕುತೂಹಲ ಕಾರಣವಾಗ್ತಾ ಇದೆ. ವಾದ ಪ್ರತಿವಾದ ಎರಡೂ ಕಡೆಯಿಂದ ಆಗ್ತಾ ಇದೆ. ನ್ಯಾಯಾಧೀಶರು ಅದನ್ನು ಆಲಿಸ್ತಾ ಇದ್ದಾರೆ. ಕಾನೂನಿನ ಪ್ರಕಾರ ಯಾವುದಕ್ಕೆ ಅವಕಾಶ ಇದೆಯೋ ಆ ಸೂಚನೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಇರುವಂಥದ್ದು. ವಿಶೇಷ ಕೋರ್ಟ್ಗೆ SP ಜಗದೀಶ್ ಅವರು SIT ಪರ ವಾದವನ್ನ ಮಂಡಿಸ್ತಾ ಇರುವಂಥದ್ದು. ಪೊಲೀಸರ ಮುಂದೆ ಹೇಳಿಕೆ ನೀಡಬಾರ್ದು, ದೂರನ್ನ ಕೊಡಬಾರ್ದು ಅಂತೇಳಿ ಈ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಪ್ರಕರಣ ದಾಖಲಾಗುವ ಮುನ್ನವೇ ಬೆದರಿಕೆಯನ್ನ ಹಾಕುವಂತಹ ಕೆಲಸ ಆರೋಪಿಗಳ ಕಡೆಯಿಂದ ಆಗ್ತಾ ಇದೆ. ಅವರಿಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನು ಕೊಡಬಾರ್ದು, ಜಾಮೀನು ಕೊಟ್ಟರೆ ಸಾಕ್ಷಿ ನಾಶವಾಗುವಂತಹ ಸಾಧ್ಯತೆ ಇದೆ. ಇದು SIT ಪರ ವಾದವನ್ನ ಮಂಡಿಸ್ತಾ ಇರುವಂತಹ ವಕೀಲರು ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಜಾಮೀನು ಬೇಕು, ಆಂಟಿಸಿಪೇಟರಿ ಬೇಲ್ ಅನ್ನು ಮಂಜೂರು ಮಾಡಬೇಕು ಅಂತ ಹೇಳಿ ರೇವಣ್ಣ ಪರ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಕೆಲವು ಕ್ಷಣಗಳಲ್ಲಿ ಕೋರ್ಟ್ನಿಂದ ಒಂದು ಮಹತ್ವದ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಈ ಆದೇಶದ ನಂತರ ಈ ಪ್ರಕರಣದಲ್ಲಿ ಒಂದಿಷ್ಟು ಮೇಜರ್ ಡೆವಲಪ್ಮೆಂಟ್ಸ್ಗಳಾಗಬಹುದು ಅಂತ ಹೇಳಿ ಅಂದಾಜಿಸಲಾಗ್ತಾ ಇದೆ. 3 FIR, SIT ತನಿಖೆಗೆ ಹಾಜರಾಗಬೇಕು ಅಂತ ಹೇಳಿ 3 ಸೂಚನೆ, ಆಂಟಿಸಿಪೇಟರಿ ಬೇಲ್, ಬಂಧನದಿಂದ ದೂರ ಉಳಿಯೋದಕ್ಕೆ ಎಚ್.ಡಿ. ರೇವಣ್ಣ ಕೋರ್ಟ್ನ ಕದವನ್ನ ತಟ್ಟಿದ್ದಾರೆ. ಕೋರ್ಟ್ನಲ್ಲಿ ರೇವಣ್ಣ ಪರ ವಕೀಲರು ಆಂಟಿಸಿಪೇಟರಿ ಬೇಲ್ಗಾಗಿ ಕಟಕಟೆಯಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಆದೇಶ ಹೊರಬೀಳುವ ಸಾಧ್ಯತೆ. ನನ್ನ ತಾಯಿಯನ್ನ ರೇವಣ್ಣ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತೇಳಿ ಅವರ ಮಗ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಒಂದು FIR ದಾಖಲಾಗಿದೆ, ಅದರಲ್ಲಿ A1 ಆರೋಪಿ ರೇವಣ್ಣ. ಮತ್ತೊಂದು ಮನೆ ಕೆಲಸದ ಆಕೆಗೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಪ್ರಕರಣ, ಅದರಲ್ಲೂ ಕೂಡ A1 ಆರೋಪಿ ಪ್ರಜ್ವಲ್ ರೇವಣ್ಣ. ಈ ಎಲ್ಲ ಪ್ರಕರಣಗಳನ್ನು ಉಲ್ಲೇಖಿಸಿ ವಾದವನ್ನ ಮಂಡಿಸ್ತಾ ಇದ್ದಾರೆ SIT ಪರ ವಕೀಲರಾಗಿರುವಂತಹ ಜಗದೀಶ್. ಆರೋಪಿ ರಾಜಕೀಯವಾಗಿ, ಹಣಕಾಸಿನಲ್ಲಿ, ಆರ್ಥಿಕವಾಗಿಯೂ ಕೂಡ ಬಲಾಢ್ಯವಾಗಿದ್ದಾರೆ. ಸಾಕ್ಷಿಗಳ ಮೇಲಲ್ಲ, ದೂರುದಾರರ ಮೇಲೂ ಕೂಡ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ. ಈ ರೀತಿ ಆಗುತ್ತೆ ಅಂತ ಹೇಳಿ ಸಂದೇಶವನ್ನು ರವಾನಿಸಲಿಕ್ಕೆ ಕಿಡ್ನಾಪ್ ಮಾಡಿಸಲಾಗಿದೆ.
ಹಾಗಾಗಿ ಯಾವುದೇ ಕಾರಣಕ್ಕೂ ಆಂಟಿಸಿಪೇಟರಿ ಬೇಲ್ ಮಂಜೂರಾಗೋದು ಬೇಡ, ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಬೇಡಿ ಅಂತೇಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಕೇವಲ ಸಾಕ್ಷಿಗಳ ಮೇಲೆ ಮಾತ್ರ ಅಲ್ಲ, ದೂರುದಾರರ ಮೇಲೂ ಕೂಡ ಇವರ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ. ಯಾವುದೇ ಕಾರಣಕ್ಕೂ ಜಾಮೀನನ್ನ ಮಂಜೂರು ಮಾಡಬೇಡಿ ಅಂತೇಳಿ ವಾದವನ್ನ ಮಂಡಿಸ್ತಾ ಇದ್ದಾರೆ SIT ಪರ ವಕೀಲ ಜಗದೀಶ್ ಅವರು. ಸಾಕ್ಷಿಗಳ ಮೇಲೆಲ್ಲ ದೂರುದಾರರ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಈ ಪ್ರಕರಣ ಪ್ರಾಥಮಿಕ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಜಾಮೀನನ್ನ ನೀಡಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸೂಕ್ತ ಸಮಯ ಅಲ್ಲ. ರೇವಣ್ಣ ಜಾಮೀನಿಗೆ SIT ತೀವ್ರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ರೇವಣ್ಣ ಪ್ರಜ್ವಲ್ ವಿರುದ್ಧ ಯಾವುದೇ ಮಹಿಳೆ ದೂರನ್ನ ಕೊಟ್ರೆ ಈ ರೀತಿ ಕಿಡ್ನಾಪ್ ಆಗ್ತಾರೆ ಅನ್ನುವಂತಹ ಸಂದೇಶವನ್ನು ಕೂಡ ಈ ಮೂಲಕ ಇವರು ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ SIT ಪರ ವಕೀಲರು ನ್ಯಾಯಾಧೀಶರಿಗೆ ಮುಟ್ಟಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಫೈನಲಿ ವಾದ ಮತ್ತು ಪ್ರತಿವಾದವನ್ನು ಆಲಿಸಿ ನ್ಯಾಯಾಧೀಶರು ಒಂದು ತೀರ್ಮಾನವನ್ನ ಕೊಡ್ತಾರೆ. ಅದು ಆಂಟಿಸಿಪೇಟರಿ ಬೇಲ್ ಜಾರಿಯಾಗುತ್ತಾ ಇಲ್ವಾ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಆಂಟಿಸಿಪೇಟರಿ ಬೇಲ್ HD ರೇವಣ್ಣ ಅವರಿಗೆ ಮಂಜೂರಾಗಿದ್ದೇ ಆದ್ರೆ ಕೆಲವೇ ಕ್ಷಣಗಳಲ್ಲಿ ಅವರು SIT ಮುಂದೆ ಪ್ರತ್ಯಕ್ಷರಾಗ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮೇಲೆ ಬಂದಿರುವಂತಹ ಅಲಿಗೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹೇಳಿಕೆಯನ್ನ SIT ಅಧಿಕಾರಿಗಳ ಮುಂದೆ ದಾಖಲು ಮಾಡ್ತಾರೆ. ಬಟ್ ಆಂಟಿಸಿಪೇಟರಿ ಬೇಲ್ ಸಿಗ್ಲಿಲ್ಲ ಅಂದ್ರೆ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ. ಅಪ್ಸ್ಗ್ಯಾಂಡ್ ಆಗಿರುವಂತಹ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಮುಂದಿನ ನಡೆ ಏನಾಗಿರುತ್ತೆ? ಆಂಟಿಸಿಪೇಟರಿ ಬೇಲ್ ಸಿಗ್ಲಿಲ್ಲ ಅಂದ್ರೆ SIT ಮುಂದೆ ಅವರು ವಿಚಾರಣೆಗೆ ಹಾಜರಾಗಲ್ವಾ? ಈ ರೀತಿಯ ಹಲವು 10 ಪ್ರಶ್ನೆಗಳು ಈ ಪ್ರಕರಣದ ಸುತ್ತ ನಿರ್ಮಾಣವಾಗ್ತಾ ಇದೆ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗ್ಲಿಕ್ಕಿದೆ. ಕೋರ್ಟ್ನ ಕಟಕಟಿಯಲ್ಲಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡೂ ಕಡೆಯಿಂದ ವಾದ ಪ್ರತಿವಾದ ಆಗ್ತಾ ಇದೆ. ಆಂಟಿಸಿಪೇಟರಿ ಬೇಲ್ ಕೊಡ್ಲೇಬೇಕು ಅಂತೇಳಿ ರೇವಣ್ಣ ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ವಕೀಲರು. ಯಾವುದೇ ಕಾರಣಕ್ಕೂ ಬೇಲನ್ನು ಕೊಡಬೇಡಿ, UP ಬಿಹಾರದಲ್ಲಿ ನಡೆಯುವಂತೆ ಜನರನ್ನ ಹೆದರಿಸಲು ಈ ಹಂತಕ್ಕೆ ಇವರು ಹೋಗಿದ್ದಾರೆ ಅಂತೇಳಿ ವಾದವನ್ನ ಮಂಡಿಸ್ತಾ ಇದ್ದಾರೆ SIT ಪರ ವಕೀಲ ಜಗದೀಶ್ ಅವರು. UP ಬಿಹಾರದಲ್ಲಿ ನಡೆಯುವಂತೆ ಜನರನ್ನ ಹೆದರಿಸುವ ಹಂತಕ್ಕೆ ಹೋಗಿದೆ ಈ ಪ್ರಕರಣ. ಮಾನ್ಯ ನ್ಯಾಯಾಧೀಶರು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಯಾವುದೇ ಕಾರಣಕ್ಕೂ ಆರೋಪಿಗೆ ಆಂಟಿಸಿಪೇಟರಿ ಬೇಲ್ ಅನ್ನ ನೀವು ಮಂಜೂರು ಮಾಡಬಾರದು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ವಾದವನ್ನ ಮುಂದುವರಿಸ್ತಾ ಇದ್ದಾರೆ. ಎರಡೂ ಕಡೆಯಿಂದ ವಾದ ಮತ್ತು ಪ್ರತಿವಾದವನ್ನ ಮಾನ್ಯ ನ್ಯಾಯಾಧೀಶರು ಆಲಿಸ್ತಾ ಇರುವಂತಹದ್ದು. ಕೆಲವೇ ಕ್ಷಣಗಳಲ್ಲಿ HD ರೇವಣ್ಣ ಅವರ ಭವಿಷ್ಯ ನಿರ್ಧಾರವಾಗುತ್ತೆ. ಒಂದು ವೇಳೆ HD ರೇವಣ್ಣ ಅವರಿಗೆ ಆಂಟಿಸಿಪೇಟರಿ ಬೇಲ್ ಸಿಗದೆ ಹೋದ್ರೆ ಅವರ ಬಂಧನ ಆಗುತ್ತಾ? ಜನರನ್ನ, ಸಂತ್ರಸ್ತೆಯರನ್ನ ರಕ್ಷಿಸೋದು ಸರ್ಕಾರ ಮತ್ತು SITಯ ಕರ್ತವ್ಯ. ಈ ಪ್ರಕರಣ ನಿರೀಕ್ಷಣಾ ಜಾಮೀನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. UP ಬಿಹಾರದಲ್ಲಿ ನಡೆಯುವಂತೆ ಇಲ್ಲೂ ಕೂಡ ಅದೇ ಕೆಲಸವನ್ನೇ ಮಾಡಲಾಗ್ತಾ ಇದೆ.